ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಬಿಜೆಪಿ ತನ್ನೆಲ್ಲ ತಂತ್ರಗಾರಿಕೆ ಮತ್ತು ತಯಾರಿಗಳನ್ನ ಶುರು ಬಿಟ್ಕೊಂಡಿದೆ. ಅದರಲ್ಲಿ ಮೊದಲನೇ ಭಾಗವಾಗಿ ಘರ್ ವಾಪಸಿ ಚಾಪ್ಟರ್. ಈಗಾಗಲೇ ಶೆಟ್ಟರ್ ಅವರು ಮನೆಗೆ ಬಂದಾಗಿದೆ. ಈಗ ರೆಡ್ಡಿ ಅವರ ಸರದಿ ಅಂತ ಹೇಳಲಾಗ್ತಾ ಇದೆ. ಜನಾರ್ದನ್ ರೆಡ್ಡಿ ಅವರು ಬಿಜೆಪಿಗೆ ಬೆಂಬಲದ ಬಗ್ಗೆ ದೆಹಲಿಯ ಬಿಜೆಪಿ ವರಿಷ್ಠರು ಈಗಾಗಲೇ ಒಲವು ತೋರಿಸಿದಾರಂತೆ. ರೆಡ್ಡಿ ಪರ ಬಿಜೆಪಿಯ ಮಾಜಿ ಸಚಿವ ಶ್ರೀರಾಮುಲು ವರಿಷ್ಠರ ಜೊತೆ ಮಾತುಕತೆ ಮಾಡಿದ್ದಾರೆ ಎನ್ನಲಾಗ್ತಾ ಇದ್ದು, ಇದೇ ವಾರ ಜನಾರ್ದನ್ ರೆಡ್ಡಿಗೂ ಹೈಕಮಾಂಡ್ ಬುಲಾವ್ ಕೊಡೋ ಸಾಧ್ಯತೆ ಇದೆ. ಈಗಾಗಲೇ ರಾಮುಲು ಡೆಲ್ಲಿಯಲ್ಲೇ ಇದ್ದಾರೆ. ಇನ್ನೆರಡು ದಿನದಲ್ಲಿ ರೆಡ್ಡಿಗೆ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆಗೆ ಕೊಪ್ಪಳದಿಂದ ತಮ್ಮ ಪತ್ನಿಯನ್ನ ಕಣಕ್ಕಿಳಿಸೋಕೆ ಜನಾರ್ದನ್ ರೆಡ್ಡಿ ಅವರು ತಯಾರಿಯನ್ನ ನಡೆಸಿದ್ದಾರೆ. ಅದಕ್ಕೆ ಪುಷ್ಟಿ ಕೊಡುವಂತೆ ನಿನ್ನೆ ಮಂಡ್ಯದ ಕೆರಗೋಡ್ನಲ್ಲಿ ಏನು ಪ್ರತಿಭಟನೆ ರ್ಯಾಲಿ ನಡೀತಾ ಇತ್ತು, ಅದಕ್ಕೆ ರೆಡ್ಡಿ ಅವರು ಕೂಡ ಹೋಗಿದ್ರು, ಜನಾರ್ದನ್ ರೆಡ್ಡಿ ಅವರು. ಸೊ ಇವೆಲ್ಲವೂ ಎಲ್ಲೋ ಒಂದ್ ರೀತಿ ಇಂಬು ಕೊಟ್ಟಂಗೆ ಕಾಣಿಸ್ತಾ ಇದೆ. ನೋಡೋಣ, ವಾಪಸ್ ಘರ್ ವಾಪಸಿ ಆದ್ರೂ ಕೂಡ ತೀರಾ ಆಶ್ಚರ್ಯ ಏನಿಲ್ಲ. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಮೂರೂ ಪಕ್ಷಗಳಲ್ಲಿ ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆದ್ರೂ ಕೂಡ ಜೆಡಿಎಸ್ ತನಗೆಷ್ಟು ಕ್ಷೇತ್ರಗಳು ಸಿಗುತ್ತೆ, ಅಲ್ಲಿಗೆ ಹಾಕುವಂತಹ ಅಭ್ಯರ್ಥಿಗಳು ಯಾರು ಅನ್ನುವಂತಹ ಚಿಂತೆ ಇದ್ರೆ ಬಿಜೆಪಿಯಲ್ಲೂ ಕೂಡ ಅಂತಹದ್ದೇ ತಯಾರಿಗಳಾಗ್ತದೆ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನಲ್ಲೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಯಾರನ್ನ ಅಭ್ಯರ್ಥಿಯನ್ನಾಗಿ ಹಾಕಬೇಕು ಅನ್ನುವಂತಹ ಯೋಚನೆ ಚಿಂತನೆ ಎರಡು ಕೂಡ ಇದೆ. ಹೀಗಿರುವಾಗ ಕೆಲವೊಂದು ಕ್ಷೇತ್ರಗಳು ಬಿಜೆಪಿ ಪ್ಲಸ್ ಜೆಡಿಎಸ್ ಮೈತ್ರಿ ಹಾಗೆ ಕಾಂಗ್ರೆಸ್ಗೂ ಕೂಡ ಕಬ್ಬಿಣದ ಕಡಲೆ ಆಗಿದೆಯಂತೆ. ಯಾವುದು ಕ್ಷೇತ್ರಗಳು ಹಾಗಾದ್ರೆ, ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಾರೆ ನೋಡ್ತಾ ಹೋಗೋಣ. ಗಡಿ ಜಿಲ್ಲೆ ಬೀದರ್ನ ಬಿಜೆಪಿಯಲ್ಲಿ ಮನೆಯೊಂದು ಮೂರು ಬಾಗಿಲು. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಅಸಮಾಧಾನ ಸ್ಫೋಟ. ಜೋರಾದ ಭಗವಂತ್ ಖೂಬಾ ವರ್ಸಸ್ ಪ್ರಭು ಚೌಹಾಣ್ ಫೈಟ್. ವಿಜಯೇಂದ್ರ ಕಾಲಿಗೆ ಬಿದ್ದ ಚೌಹಾಣ್ ಖೂಬಾಗೆ ಟಿಕೆಟ್ ಮಿಸ್ ಆಗತ್ತಾ? ಒಂದೆಡೆ ಲೋಕಸಭಾ ಚುನಾವಣೆಯಲ್ಲಿ ಉತ್ತಮ ಅಭ್ಯರ್ಥಿಗೆ ಟಿಕೆಟ್ ನೀಡಿ ಅಂತ ವಿಜಯೇಂದ್ರ ಕಾಲಿಗೆ ಬಿದ್ದ ಮಾಜಿ ಸಚಿವ ಪ್ರಭು ಚೌಹಾಣ್. ಮತ್ತೊಂದ್ ಕಡೆ ನಾನು ಜನಪ್ರತಿನಿಧಿಯ ಆದ್ಮೇಲೆ ಬಿಜೆಪಿ ಪಕ್ಷ ಹುಟ್ಟಿದೆ ಎಂದುಕೊಂಡಿದ್ದಾರೆ ಎಂದು ವೇದಿಕೆಯಲ್ಲೇ ಸಚಿವರೊಬ್ಬರಿಗೆ ಖಡಕ್ ವಾರ್ನಿಂಗ್ ನೀಡಿದ್ದ ಬಿವೈ ವಿಜಯೇಂದ್ರ. ಗಡಿ ಜಿಲ್ಲೆ ಬೀದರ್ನ ಬಿಜೆಪಿ ಪಕ್ಷ ಮತ್ತೊಮ್ಮೆ ಮನೆಯೊಂದು ಮೂರು ಬಾಗ್ಲಾಗಿದ್ದು ರಾಜ್ಯಾಧ್ಯಕ್ಷರ ಮುಂದೆಯೇ ಅಸಮಾಧಾನ ಹೊರಹಾಕಿದ್ದಾರೆ. ಕೇಂದ್ರ ಸಚಿವ ಭಗವಂತ್ ಖೂಬಾ ವರ್ಸಸ್ ಮಾಜಿ ಸಚಿವ ಪ್ರಭು ಚೌಹಾಣ್ ಮುಸುಕಿನ ಗುದ್ದಾಟ ನಿಲ್ಲುವ ಯಾವುದೇ ಲಕ್ಷಣಗಳು ಕಾಣಿಸ್ತಿಲ್ಲ. ನೂತನ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಬೀದರ್ಗೆ ಬಂದಿದ್ದ ಬಿವೈ ವಿಜಯೇಂದ್ರಗೆ ಅಭಿನಂದನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ವೇದಿಕೆ ಕಾರ್ಯಕ್ರಮದಲ್ಲೇ ಮಾತನಾಡುತ್ತಾ ಚೌಹಾಣ್ 2024ರಲ್ಲಿ ಲೋಕಸಭೆಗೆ ಒಳ್ಳೆಯ ಅಭ್ಯರ್ಥಿ ತನ್ನಿ ಅಂತ ವಿಜಯೇಂದ್ರ ಕಾಲಿಗೆ ಬಿದ್ದು ಖೂಬಾಗೆ ಟಿಕೆಟ್ ನೀಡದಂತೆ ಅಸಮಾಧಾನ ಹೊರಹಾಕಿದ್ರು. ಇನ್ನು ಖೂಬಾಗೆ ಮಣೆ ಹಾಕಿದೆ, ಆದ್ರೆ ಸೋಲಿಸೋಕೆ ಪ್ರಭು ಚೌಹಾಣ್ ರಣತಂತ್ರ ರೂಪಿಸಿದ್ದಾರೆ. कार्यकर्ता हूँ, एमएलए के नहीं बोल रहा, कार्यकर्ता करके बोल रहा हूँ। राज्याध्यक्ष जी, 2024 का चुनाव हम तो लड़ेंगे, जीतेंगे, लेकिन अच्छा कैंडिडेट का चयन करना, अच्छा कैंडिडेट देना है, अच्छा कैंडिडेट देना है। ಇನ್ನು ಹಲವು ವರ್ಷಗಳಿಂದ ಖೂಬಾ ಹಾಗೂ ಚೌಹಾಣ್ ನಡುವೆ ಮುಸುಕಿನ ಗುದ್ದಾಟ ನಡೀತಾನೆ ಇದೆ. ವಿಧಾನಸಭೆ ಚುನಾವಣೆ ವೇಳೆಯೂ ಕಣ್ಣೀರಿಟ್ಟು ಚೌಹಾಣ್ ಖೂಬಾ ವಿರುದ್ಧ ಬಹಿರಂಗ ಅಸಮಾಧಾನವನ್ನ ಹೊರಹಾಕಿದ್ರು. ಆರೋಪ ಪ್ರತ್ಯಾರೋಪದಲ್ಲಿ ತೊಡಗಿರುವ ಇಬ್ಬರನ್ನ ಸಮಾಧಾನ ಮಾಡುವುದೇ ಹೈಕಮಾಂಡ್ಗೆ ತಲೆನೋವಾಗಿ ಪರಿಣಮಿಸಿದೆ. ಹೀಗಿರುವಾಗ ಕೇಂದ್ರ ಸಚಿವರಿಗೆ ಹೈಕಮಾಂಡ್ ಟಿಕೆಟ್ ನೀಡಿದ್ದೇ ಆದಲ್ಲಿ ಅವರನ್ನ ಸೋಲಿಸೋದಿಕ್ಕೆ ತೆರೆಮರೆಯಲ್ಲಿ ತಂತ್ರ ಮಾಡುವುದು ಪಕ್ಕ. ಪ್ರಭು ಚೌಹಾಣ್ ಹಾಗೂ ಕೆಲ ಶಾಸಕರು ಪರೋಕ್ಷವಾಗಿ ಭಗವಂತ್ ಖೂಬಾ ಬಗ್ಗೆ ಅಸಮಾಧಾನವನ್ನ ಹೊರ ಹಾಕ್ತಾ ಇರೋದ್ರಿಂದ ಟಿಕೆಟ್ ಮಿಸ್ ಆಗೋ ಸಾಧ್ಯತೆ ಇದೆ. ನಿಮ್ಮ ಕುತಂತ್ರದ ಹೇಳಿಕೆ ಮತ್ತು ಯಾರೇ ಏನೇ ಹೇಳಿದ್ರೂ ಸತ್ಯವಾಗಲ್ಲ. ಸಮಯ ಬಂದಾಗ ಇಂಜೆಕ್ಷನ್ ಕೊಡುವ ಕೆಲಸ ನಮ್ಮ ವರಿಷ್ಠರು ಮಾಡ್ತಾರೆ ಅಂತ ಮಾಜಿ ಸಚಿವ ಪ್ರಭು ಚೌಹಾಣ್ಗೆ ಖೂಬಾ ತಿರುಗೇಟನ್ನ ನೀಡಿದ್ರು. ನಾನು ಜನಪ್ರತಿನಿಧಿ ಆದ್ಮೇಲೆ ಬಿಜೆಪಿ ಪಕ್ಷ ಹುಟ್ಟಿದೆ ಅಂದ್ಕೊಂಡಿದ್ದಾರೆ ಅಂತ ವೇದಿಕೆಯಲ್ಲಿ ಸಚಿವರೊಬ್ಬರಿಗೂ ಪರೋಕ್ಷವಾಗಿ ಬಿವೈ ವಿಜಯೇಂದ್ರ ವಾರ್ನಿಂಗ್ ನೀಡಿದ್ರು. ನೀವು ಕೂಡ ಪಕ್ಕದಲ್ಲಿ ಕುಸು 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 ಮಾತಾಡ್ತೀರಾ, ಆದ್ರೆ ನಿಮ್ಮ ಕುತಂತ್ರ ಬುದ್ಧಿ, ನಿಮ್ಮ ಕುತಂತ್ರ ನಡವಳಿಕೆ. ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿದ್ದಾರೆ ಭಾರತೀಯ ಜನತಾ ಪಕ್ಷದ್ದು. ಭಾರತೀಯ ಜನತಾ ಪಕ್ಷದ ಗೊಂದಲವನ್ನ ರಾಜ್ಯಾಧ್ಯಕ್ಷರ ಜವಾಬ್ದಾರಿ ಇದೆ. ಎಲ್ಲೋ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಯಾರೇನೇ ಹೇಳಿದ್ರು ಕೇಳಿದ ತಕ್ಷಣ ಸತ್ಯ ಅನಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ನಮ್ಮ ಮುಖಂಡರಿಗೆ ಅನಿಸಿರ್ಬೋದು, ನಾನು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದೆ ಬೀದರ್ ಜಿಲ್ಲೆನಲ್ಲಿ ಅಂತೇಳಿ. ಅದಕ್ಕೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ನಾನು ಎಮ್ಎಲ್ಎ, ನಾನು ಜನಪ್ರತಿನಿಧಿ ಆದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲೆಯಲ್ಲಿ ಹುಟ್ಟಿದೆ ಅಂತೇಳಿ.
ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿಯೇ ಬಹಿರಂಗವಾಗಿ ಬಿವೈ ವಿಜೇಂದ್ರ ಕಾಲಿಗೆ ಬಿದ್ದು ಉತ್ತಮ ವ್ಯಕ್ತಿಗೆ ಟಿಕೆಟ್ ನೀಡಿ ಅಂತ ಕೂಬಾಗೆ ಚೌಹಾಣ್ ಟಾಂಗ್ ನೀಡಿದ್ದು ಯಾರಿಗೆ ಟಿಕೆಟ್ ಸಿಗತ್ತೆ ಅಂತ ತಳಮಳ ಶುರುವಾಗಿದೆ. ಆದರೆ ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೋ ನೋಡಿಕೊಂಡು ಪ್ರಭು ಚೌಹಾಣ್ ಸೇರಿದಂತೆ ಅಸಮಾಧಾನಿತರು ಸೋಲಿನ ರಣತಂತ್ರ ರೂಪಿಸೋದು ಪಕ್ಕಾ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್. ಚಿಕ್ಕಮಗಳೂರಿಗೆ ಯಾಕೋ ಈ ಆನೆಗಳ ಕಂಟಕ ಕಾಟ ತಪ್ಪೋ ರೀತಿ ಕಾಣಿಸ್ತಾನೆ ಇಲ್ಲ. 2023 ಅದೇ, 2024 ಆರಂಭದಲ್ಲೂ ಅದೇ. ಇಲ್ಲಿ ನೋಡಿ, ಈ ಚಿಕ್ಕಮಗಳೂರು ನಗರದ ಕೂಗಳತೆ ದೂರದಲ್ಲೇ ಒಂದು ಅಂಬರ್ ವ್ಯಾಲಿ ಅಂತ ಬೋರ್ಡಿಂಗ್ ಸ್ಕೂಲ್ ಇದೆ. ಅಲ್ಲಿ ಇದೀಗ ಒಂದಲ್ಲ ಎರಡಲ್ಲ 30 ಕಾಡಾನೆಗಳ ತಂಡ ಬೀಡು ಬಿಟ್ಟಿದೆ. ಇದರಿಂದ ಪಾಪ ಸ್ಕೂಲ್ನ 500ಕ್ಕೂ ಹೆಚ್ಚು ಮಕ್ಕಳು, ಸಿಬ್ಬಂದಿಗಳ ಜೊತೆ ಅಕ್ಕಪಕ್ಕದ 10 ಹಳ್ಳಿಯ ಜನ ಕೂಡ ಆತಂಕಕ್ಕೀಡಾಗಿದ್ದಾರೆ. ಇದೀಗ ಸ್ಥಳೀಯರು ಹಾಗೂ ಅರಣ್ಯ ಇಲಾಖೆ ಈ ಬೀಟಮ್ಮ ಗ್ಯಾಂಗ್ ಅಂದ್ರೆ ಆನೆಗಳ ಗ್ಯಾಂಗ್ ಅದನ್ನ ನೋಡಿ ಶಾಕ್ ಆಗ್ಬಿಟ್ಟಿದ್ದಾರೆ. ಬೇಲೂರು, ಸಕಲೇಶ್ಪುರ ಇಲ್ಲಿ ದಾಂಧಲೆ ನಡೆಸ್ತಾ ಇದ್ದ ಈ ಗ್ಯಾಂಗು ಇದೀಗ ಚಿಕ್ಕಮಗಳೂರು ನಗರದ ಒಳಗೆ ಎಂಟ್ರಿ ಕೊಟ್ಬಿಟ್ಟಿದೆ.